ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. 5:30 ಆಗಿದೆ. ಇವತ್ತು 2 ಟ್ರೇಡನ್ನು ಮಾಡಿರ್ತೀವಿ. ಸೊ ನಮಗೆ ಫಸ್ಟ್ ಟ್ರೇಡಲ್ಲಿ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ, ಸೆಕೆಂಡ್ ಟ್ರೇಡು ಟಾರ್ಗೆಟ್ ಹಿಟ್ ಆಗುತ್ತೆ 1:2. ಓಕೆ, 1:2 ಟಾರ್ಗೆಟ್ ಹಿಟ್ ಆದಮೇಲೆ ಪ್ರೀಮಿಯಮ್ ಆಲ್ಮೋಸ್ಟ್ ಡಬಲ್ ಆಗಿದೆ. 150 ಆಲ್ಮೋಸ್ಟ್ ನಾನು ರೇಂಜಲ್ಲಿ ಬೈ ಮಾಡಿರ್ತೀನಿ, ಬಟ್ ಅದು 330 320ವರೆಗೂ ಟಚ್ ಆಗಿ ಬಂದಿದೆ. ಸ್ಕ್ರೀನಲ್ಲಿ ತೋರಿಸ್ತೀನಿ ಬನ್ನಿ. ಓಕೆ, ಬಟ್ ಇನ್ನೊಂದು ಕ್ವಶನ್ ಏನು ಅಂತಂದರೆ, ಸೆಕೆಂಡ್ ಟ್ರೇಡನ್ನು ನಾನು 1:2ವರೆಗೂ ಅಟ್ಲೀಸ್ಟ್ ಹೋಲ್ಡ್ ಮಾಡಬೇಕಂತ ಸಿಚುವೇಶನ್ ಇತ್ತು. ಯಾಕಂದರೆ ಫಸ್ಟ್ ಟ್ರೇಡಲ್ಲಂದು ಸ್ಟಾಪ್ ಲಾಸ್ ಹಿಟ್ ಆಗಿತ್ತು. ಸೊ ಅದನ್ನು ರಿಕವರ್ ಮಾಡ್ಕೊಂಡು ನಾನು ಪ್ರಾಫಿಟಲ್ಲಿ ಕ್ಲೋಸ್ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ನಾನು 1:2 ಅಟ್ಲೀಸ್ಟ್ ಹೋಲ್ಡ್ ಮಾಡಲೇಬೇಕಾಗಿತ್ತು. ಸಪೋಸ್ 1:1ಗೆ ನಾನು ಕ್ಲೋಸನ್ನು ಮಾಡಿದರೆ ಜಸ್ಟ್ 0 ಪೊಸಿಷನಲ್ಲಿ ಎಕ್ಸಿಟ್ ಆಗ್ತಿತ್ತು. ಬ್ರೋಕರೇಜ್ ಚಾರ್ಜಸ್ ನನ್ನ ಮೇಲೆ ಬೀಳ್ತಿತ್ತು. ಸೊ ನಾಳೆ ನಾನು ರಿಸ್ಕ್ ತಗೋಬೇಕಲ್ಲ. ಸೊ ರಿಸ್ಕ್ ತಗೊಳ್ಳೋದಕ್ಕೆ ನನ್ನ ಹತ್ರ ಪ್ರಾಫಿಟ್ ಇಲ್ಲದೆ ಇರೋ ಥರ ಆಗ್ತಿತ್ತು. ಅದಕ್ಕೋಸ್ಕರ ಅಟ್ಲೀಸ್ಟ್ 1:2ವರೆಗೂ ನಾನು ಏಮ್ ಮಾಡಿದೆ. 1:2 ಟಾರ್ಗೆಟ್ ಹಿಟ್ ಆಯಿತು. ಬನ್ನಿ ಸ್ಕ್ರೀನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಥರ ಪ್ರೀಮಿಯಮ್ ಡಬಲ್ ತ್ರಿಬಲ್ ಆಗಿದೆ ಅಂತ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಆಲ್ಮೋಸ್ಟ್ ಇನ್ಸೈಡ್ ಕ್ಯಾಂಡಲ್ ಬ್ರೇಕ್ ಆಗಿ ಇಲ್ಲಿ ರಿವರ್ಸಲ್ಗೆ ನಾನು ಎಂಟ್ರಿ ತಗೋತೀನಿ. ಬಟ್ ದಿಸ್ ಪರ್ಟಿಕ್ಯುಲರ್ ಕ್ಯಾಂಡಲ್ ನಮ್ಮ ಸ್ಟಾಪ್ ಲಾಸ್ನ ಹಿಟ್ ಮಾಡಿ ಈ ಥರ ವಿ ಸೇಪ್ ರಿಕವರಿನಲ್ಲಿ ಮಾರ್ಕೆಟು ಆಲ್ಮೋಸ್ಟ್ ಮೂಮೆಂಟನ್ನು ಕೊಡುತ್ತೆ. ಅವಾಗ ಈ ದಿಸ್ ಪರ್ಟಿಕ್ಯುಲರ್ ಕ್ಯಾಂಡಲ್ ನನಗೆ ಗೊತ್ತಾಗುತ್ತೆ ಈ ರೆಸಿಸ್ಟೆನ್ಸ್ ಏರಿಯಾನ ಬ್ರೇಕ್ ಮಾಡಿದೆ ಅಂದಮೇಲೆ ಸೊ ಮಾರ್ಕೆಟ್ ಮೇಲಕ್ಕೆ ಹೋಗೋದು ಇಂಟ್ರೆಸ್ಟೆಡ್ ಇದೆ. ಸೊ ಇಲ್ಲಿ ನಾನು ಎಂಟ್ರಿ ತಗೋತೀನಿ. ಆಲ್ಮೋಸ್ಟ್ ಇಲ್ಲಿ ಇಂಟ್ರಾಡೇ ಹೈವರೆಗೂ ನಾನು ಟಾರ್ಗೆಟನ್ನು ಸೆಟ್ ಮಾಡಿರ್ತೀನಿ. 1:2 ಟಾರ್ಗೆಟ್ ಹಿಟ್ ಆಗುತ್ತೆ. ನಮ್ಮ ಟಾರ್ಗೆಟನ್ನು ಹಿಟ್ ಮಾಡಿ ಆಲ್ಮೋಸ್ಟ್ 165ಗೆ ನಾನು ಪ್ರೀಮಿಯಮ್ ಬೈ ಮಾಡಿರ್ತೀನಿ. 2350 ಓಕೆ, ಆ ಪ್ರೀಮಿಯಮ್ ರೀಚ್ ಆಗಿದೆ ಟು 360ವರೆಗೂ ಟಚ್ ಆಗಿದೆ. ಆಲ್ಮೋಸ್ಟ್ ಡಬಲ್ ಆಗಿದೆ ಪ್ರೀಮಿಯಮು. ಬಟ್ ನಾನು ಬುಕ್ ಮಾಡ್ತೀನಿ 201ಗೆ ಬುಕ್ ಮಾಡಿಕೊಂಡು ಪ್ರಾಫಿಟನ್ನು ಕ್ಲೋಸ್ ಮಾಡಿರ್ತೀನಿ. ಓಕೆ, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು.